ಹಲೋ ಫ್ರೆಂಡ್ಸ್, ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಮೋತಿ ಪಾಪಡ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಚೆನ್ನಾಗಿ ಇರುತ್ತದೆ. ವರ್ಷವಿಟ್ಟರೂ ಹಾಳಾಗುವುದಿಲ್ಲ. ಮೊದಲು ನಾವು 1 ಕಪ್ ಸಾಬುದಾನಕ್ಕೆ 1 ಕಪ್ ನೀರನ್ನು ಹಾಕಿ 2 ಗಂಟೆ ನೆನೆಸಿಕೊಳ್ಳೋಣ. ನೋಡಿ, ಇಷ್ಟೊಂದು ನೆನೆದರೆ ಸಾಕಾಗುತ್ತದೆ. ಇಷ್ಟೊಂದು ನೆನೆಸಿದ ನಂತರ ಒಂದು ಕಡಾಯಿಗೆ ನೆನೆಸಿರುವ ಸಾಬುದಾನವನ್ನು ಹಾಕಿಕೊಳ್ಳಿ. ಇವಾಗ ಇದಕ್ಕೆ 2ರಷ್ಟು ನೀರನ್ನು ಸೇರಿಸಿ ನಾವು ಯಾವ ಅಳತೆಯಲ್ಲಿ ಸಾಬುದಾನ ತೆಗೆದುಕೊಂಡಿದ್ದೇವೆ ಅಲ್ವಾ, ಅದೇ ಅಳತೆಯಲ್ಲಿ 2ರಷ್ಟು ನೀರನ್ನು ಹಾಕಿಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನೋಡಿ, ಒಂದು ಹಾಕಿದ ನಂತರ ಇನ್ನೊಂದು ಅದೇ ಅಳತೆಯಲ್ಲಿ ಹಾಕಿಕೊಳ್ಳಿ. ಇಷ್ಟು ನೀರು ಹಾಕಿದರೆ ಸಾಕಾಗುತ್ತದೆ. ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇದು ಉಪವಾಸದಲ್ಲಿ ಕೂಡ ನಾವು ತೆಗೆದುಕೊಳ್ಳಬಹುದು. ನೋಡಿ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಸಾಬುದಾನ ಇರುವುದರಿಂದ ತಳ ಬೇಗ ಹಿಡಿಯುತ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸುತ್ತಾ ಬೇಯಿಸಿಕೊಳ್ಳಿ. ನಿಮಗೆ ಗೊತ್ತಾಗುತ್ತದೆ, ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗುತ್ತದೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿಕೊಳ್ಳಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಇನ್ನೂ ಸ್ವಲ್ಪ ಬೇಯಿಸಿದರೆ ಸಾಕಾಗುತ್ತದೆ. ಇದು ಪೂರ ಟ್ರಾನ್ಸ್ಪರೆಂಟ್ ಕಲರ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಈ ಸಾಬುದಾನದ ಮೋತಿ ಪಾಪಡ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತದೆ. ಈ ರೀತಿ ಒಂದು ಸಲ ಮಾಡಿಕೊಂಡರೆ ನಾವು ಮಕ್ಕಳಿಗೆ ಕುರ್ಕುರೆ ಏನು ತರಿಸಿಕೊಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು. ಗ್ಯಾಸ್ ಆಫ್ ಮಾಡಿಕೊಳ್ಳಿ. ತಣ್ಣಗಾದ ನಂತರ ಒಂದು 3 ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಬೇಯಿಸಿರುವ ಸಾಬುದಾನವನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿ ಎಲ್ಲದಕ್ಕೆ ಹಾಕಿದ ನಂತರ ಫುಡ್ ಕಲರ್ ತೆಗೆದುಕೊಳ್ಳಿ. ನಿಮ್ಮ ಹತ್ರ ಲಿಕ್ವಿಡ್ ಇದ್ದರೆ ಲಿಕ್ವಿಡ್ ಕಲರ್ ಹಾಕಿಕೊಳ್ಳಿ. ಇಲ್ಲದಿದ್ದರೆ ಈ ರೀತಿ ಪೌಡರ್ ರೀತಿ ಸಿಗುತ್ತದೆ, ಇದನ್ನಾದರೂ ಹಾಕಿಕೊಂಡರೂ ನಡೆಯುತ್ತದೆ. ನೋಡಿ, ಸ್ವಲ್ಪ ಕೆಂಪು ಕಲರ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಪೌಡರ್ ರೀತಿ ತೆಗೆದುಕೊಂಡಿರುವುದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಏಕೆಂದರೆ ಪೌಡರ್ ಬೇಗ ಮಿಕ್ಸ್ ಆಗೋದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದೇ ರೀತಿ ನಾನು ಇಲ್ಲಿ ಗ್ರೀನ್ ಕಲರ್ ತೆಗೆದುಕೊಂಡಿದ್ದೇನೆ. ಹಸಿರು ಕಲರ್ ಕೂಡ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡುವುದರಿಂದ ಸ್ವಲ್ಪನೂ ಕಲರ್ ಆ ಕಡೆ ಈ ಕಡೆ ಆಗುವುದಿಲ್ಲ. ಇದೇ ರೀತಿ ನಾನು ಇನ್ನೊಂದಕ್ಕೆ ಯೆಲ್ಲೋ ಕಲರ್ ಹಾಕ್ತಾ ಇರೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ 3 ಕಲರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಇನ್ನೊಂದು ಪಾತ್ರೆಗೆ ವೈಟ್ ಕಲರ್ ತೆಗೆದುಕೊಳ್ಳಿ. ಇದಕ್ಕೆ ಯಾವ ಕಲರ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಇಟ್ಟುಕೊಳ್ಳಿ. ನಾವು ಈ 4 ಕಲರಲ್ಲಿ ಮಾಡುವುದರಿಂದ ತುಂಬಾ ಚೆನ್ನಾಗಿ ಮೋತಿ ಪಾಪಡ ರೆಡಿಯಾಗುತ್ತದೆ. ನೋಡಿ, ನಾವು ಎಷ್ಟು ಕಲರ್ ಹಾಕುತ್ತೇವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತದೆ. ನೋಡಿ, ಪ್ರತಿಯೊಬ್ಬರ ಮನೆಯಲ್ಲಂತೂ ಈ ರೀತಿ ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತದೆ. ಇಲ್ಲದಿದ್ದರೆ ಉಪ್ಪಿನ ಪ್ಯಾಕೆಟು, ಎಣ್ಣೆ ಪ್ಯಾಕೆಟು ಯಾವುದಿದೆ ಅದರಲ್ಲಿ ಈ ಮಿಶ್ರಣವನ್ನು ಹಾಕಿಕೊಳ್ಳಿ. ಈ ರೀತಿ ಎಲ್ಲನೂ ಹಾಕಿದ ನಂತರ ಚೆನ್ನಾಗಿ ಕಟ್ಟಿಕೊಳ್ಳಿ. ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು. ಈ ರೀತಿ ಮೊದಲೇ ನಾವು ರೆಡಿ ಮಾಡಿ ಇಟ್ಟುಕೊಂಡರೆ ನಾವು ಬೇಗನೆ ರೆಡಿ ಮಾಡಿಕೊಳ್ಳಬಹುದು. ಪಾಪಡ ಹಾಕುವಾಗ ತುಂಬಾ ಸುಲಭವಾಗುತ್ತದೆ. ನೋಡಿ, ಇದೇ ರೀತಿ ಎಲ್ಲನೂ ಹಾಕಿದ ನಂತರ ನಾವು ಕತ್ರಿಯಿಂದ ಸ್ವಲ್ಪನೇ ಮಾತ್ರ ತುದಿ ಕಟ್ ಮಾಡಿಕೊಳ್ಳಿ. ನಾವು ನೋಡಿಕೊಂಡು ಕಟ್ ಮಾಡಿಕೊಳ್ಳಬೇಕು. ಮುತ್ತಿನ ರೀತಿ ಬೀಳುವ ಹಾಗೆ ಸಣ್ಣ ಹೋಲನ್ನು ಮಾಡಿಕೊಳ್ಳಿ. ಪ್ಲಾಸ್ಟಿಕ್ ಕವರ್ ಮೇಲೆ ಸಣ್ಣ ಸಣ್ಣದಾಗಿ ಹಾಕಿಕೊಳ್ಳಿ. ನಾವು ಸೆಂಡಿಗೆ ಮಾಡಿಕೊಳ್ತೀವಲ್ಲ ಅದೇ ರೀತಿ ಹಾಕಿಕೊಳ್ಳಿ. ಈ ಮೋತಿ ಪಾಪಡ್ ಅಂತೂ ತುಂಬಾ ಚೆನ್ನಾಗಿರುತ್ತದೆ. ನಮ್ಮ ಬೀದರ್ ಕಡೆ ಮಹಾರಾಷ್ಟ್ರ ತೆಲಂಗಾಣ ಬಾರ್ಡರ್ ಇರುವುದರಿಂದ ಸ್ವಲ್ಪ ರೆಸಿಪಿಯ ಹೆಸರುಗಳು ಚೇಂಜ್ ಇರುತ್ತದೆ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ನೋಡಿ, ಮಹಾರಾಷ್ಟ್ರದಲ್ಲಿ ಮೋತಿ ಪಾಪಡ್ ತುಂಬಾ ಫೇಮಸ್ ಆಗಿರುತ್ತದೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಇದೇ ರೀತಿ ಮಿಕ್ಕಿರುವ ಎಲ್ಲ ಹಿಟ್ಟಿನಿಂದನೂ ಇದೇ ರೀತಿ ಮಾಡಿಕೊಳ್ಳಿ. ಒಂದೇ ಕಪ್ಪಿನಲ್ಲಿ ತುಂಬಾ ರೆಡಿಯಾಗುತ್ತದೆ. ವರ್ಷವಿಟ್ಟರೂ ಹಾಳಾಗುವುದಿಲ್ಲ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ನಾವು 2 ದಿವಸ ಒಣ ಹಾಕಿದರೆ ಸಾಕಾಗುತ್ತದೆ. ತುಂಬಾ ಚೆನ್ನಾಗಿ ರೆಡಿಯಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.
ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಸಾಯಂಕಾಲದವರೆಗೆ ಚೆನ್ನಾಗಿ ಒಣಗಿರುತ್ತದೆ. ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದುಕೊಳ್ಳಿ. 2 ದಿವಸದ ಬಿಸಿಲು ತೋರಿಸಿದರೆ ಸಾಕಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇವಾಗ ಇದನ್ನು ನಾನು ಕರಿದು ತೋರಿಸುತ್ತೀನಿ. ಕರಿಯುವಾಗಲೂ ತುಂಬಾ ಡಬಲ್ ಸೈಜಲ್ಲಿ ರೆಡಿಯಾಗುತ್ತದೆ. ಗ್ಯಾಸ್ ಮೇಲೆ ಒಂದು ಕಡಾಯನ್ನಿಟ್ಟು ಎಣ್ಣೆ ಕಾಯಲು ಬಿಡಿ. ಕಾದ ಎಣ್ಣೆಯಲ್ಲಿ ಸ್ವಲ್ಪ ಮೋತಿ ಪಾಪಡ್ ಹಾಕಿಕೊಳ್ಳಿ. ನೋಡಿ ಹಾಕಿದ ನಂತರ ಸೈಜಲ್ಲಿ ಎಷ್ಟು ಡಬಲ್ ಆಗಿ ಬಂದಿದೆ. ನೀವು ಇದೇ ರೀತಿ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತದೆ. ಮಕ್ಕಳಂತೂ ತುಂಬಾ ಇಷ್ಟಪಡುತ್ತಾರೆ. ನಾವು ಕಲರ್ ಆಗಿ ಮಾಡಿರುವುದರಿಂದ ಮಕ್ಕಳು ತುಂಬ ಖುಷಿ ಪಡುತ್ತಾರೆ. ಹೊರಗಡೆಯಿಂದ ಕುರ್ಕುರೆ ತಂದು ಕೊಡುವ ಬದಲು ಈ ರೀತಿ ಮನೆಯಲ್ಲಿ ಮಾಡಿಕೊಟ್ಟರೆ ಆರೋಗ್ಯಕರವಾಗಿ ರೆಡಿಯಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತದೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.